ಹಾಯ್ ವೆಲ್ಕಮ್ ಬ್ಯಾಕ್. ಪ್ರೀವಿಯಸ್ ವೀಡಿಯೋದಲ್ಲಿ ರೆಸಿನ್ ಕೀಚೈನ್ಸ್ ಹೇಗೆ ಮಾಡೋದು ಅಂತ ತೋರಿಸಿದ್ದೆ. ಈ ವಿಡಿಯೋದಲ್ಲಿ ಇನ್ನು ಬೇರೆ ಥರ ಹೇಗೆ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ವೆಲ್ಕಮ್ ಟು ಮೈ ಚಾನಲ್ ಮಧುಸ್ ವರ್ಲ್ಡ್. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಸೊ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದ್ದೆ ನಿಮಗೆ ಯಾವ ಥರ ಮೆಜರ್ಮೆಂಟ್ ತೊಗೋಬೇಕು ಅಂತ ರೆಸಿನ್ ಮತ್ತು ಹಾರ್ಡ್ನರ್ ಅಕಾರ್ಡಿಂಗ್ ಟು ದ ರೆಸಿನ್ ಯು ಆರ್ ಯೂಸಿಂಗ್. ಬೇಸ್ಡ್ ಆನ್ ದ್ಯಾಟ್ ನಾವು 2:1 3:1 ಅಂತ ಡಿಸೈಡ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ತೊಗೊಳ್ತಾ ಇರೋ ರೆಸಿನ್ 3:1 ಮಿಕ್ಸ್ ಮಾಡಬೇಕು. ಸೊ 3 ಪೋರ್ಷನ್ ರೆಸಿನ್ ಆ್ಯಂಡ್ 1 ಪೋರ್ಷನ್ ಹಾರ್ಡ್ನರ್ ಹಾಕಿ 5 ಮಿನಿಟ್ಸ್ ಮಿಕ್ಸ್ ಮಾಡಬೇಕು. ಅದು ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಆಮೇಲೆ ನಿಮಗೆ ಯಾವ ಲೆಟರ್ಸ್ ಬೇಕೋ ಆ ಲೆಟರ್ಸ್ ಮೇಲೆ ಪೋರ್ ಮಾಡಿ ಏನು ಡಿಸೈನ್ಸ್ ಬೇಕೋ ಆ ಡಿಸೈನ್ಸ್ ನೀವು ಮಾಡ್ಕೋಬೋದು. ಕೀಚೈನ್ ಮಾಡೋದಕ್ಕೆ ನಾನಿಲ್ಲಿ ಎಸ್ ಲೆಟರ್ ಮಾಡ್ತಾಯಿದ್ದೀನಿ. ಜಸ್ಟ್ ಫಸ್ಟ್ ಒಂದು ಲೇಯರ್ ರೆಸಿನ್ ಪೋರ್ ಮಾಡಿದೆ. ಆಮೇಲೆ ಈ ಥರ ಡ್ರೈಡ್ ಫ್ಲವರ್ಸ್ ಇರುತ್ತಲ್ಲ, ಅದನ್ನು ನಿಮಗೆ ಯಾವ ಥರ ಬೇಕೋ ಆ ಥರ ಅದರಲ್ಲಿ ಹಾಕ್ಕೋಬೋದು. ನಾನಿಲ್ಲಿ ಪಿಂಕ್ ಆ್ಯಂಡ್ ಯೆಲ್ಲೋ ಕಲರ್ಸ್ ಯೂಸ್ ಮಾಡ್ತಾಯಿದ್ದೀನಿ. ಇಟ್ಸ್ ಆಲ್ ಅಬೌಟ್ ಯುವರ್ ಕ್ರಿಯೇಟಿವಿಟಿ. ನೀವು ಹೇಗೆ ಅದು ಕಾಣಬೇಕು ಅಂತ ಅಂದ್ಕೊಳ್ತೀರೋ ಆ ಥರ ನೀವು ಪ್ಲೇಸ್ ಮಾಡ್ಬೋದು. ನಾನಿಲ್ಲಿ ಆಲ್ಟರ್ನೇಟಾಗಿ ಪಿಂಕ್ ಆ್ಯಂಡ್ ಯೆಲ್ಲೋ ಫ್ಲವರ್ಸನ್ನ ಪ್ಲೇಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಪೆಟಲ್ಸ್ ಜಸ್ಟ್ ಲೈಟ್ ಶೇಡ್ ಪಿಂಕ್ ಇರೋದು ಪೆಟಲ್ಸ್ ಇತ್ತು, ವೈಟ್ ಆ್ಯಂಡ್ ಕ್ರೀಮ್ ಆ್ಯಂಡ್ ಪಿಂಕ್ ಶೇಡಲ್ಲಿರೋದು ಅದನ್ನು ಪ್ಲೇಸ್ ಮಾಡ್ತಾಯಿದ್ದೀನಿ ಇನ್ ಬಿಟ್ವೀನ್ ದಟ್ ಪಿಂಕ್ ಆ್ಯಂಡ್ ಯೆಲ್ಲೋ ಫ್ಲವರ್ಸಲ್ಲಿ. ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ ಏನೆಲ್ಲ ಸೇಫ್ಟಿ ಮೆಜರ್ಸ್ ತಗೋಬೇಕಾಗುತ್ತೆ ರೆಸಿನ್ ಯೂಸ್ ಮಾಡೋವಾಗ ಅಂತ. ಸೊ ಅದೆಲ್ಲ ತಗೊಂಡೇ ನೀವು ಆರ್ಟ್ನ ಸ್ಟಾರ್ಟ್ ಮಾಡಬೇಕಾಗತ್ತೆ. ಈ ಥರ ಎಲ್ಲ ಪ್ಲೇಸ್ ಮಾಡಿದ್ದಾದಮೇಲೆ ನೆಕ್ಸ್ಟ್ ಫೈನಲ್ ಆಗಿ ಇನ್ನೊಂದು ಲೇಯರ್ ರೆಸಿನ್ನ ಪೋರ್ ಮಾಡಬೇಕು. ಈಗ ಇನ್ನೊಂದು ಲೇಯರ್ ರೆಸಿನ್ ಪೋರ್ ಮಾಡ್ತಾಯಿದ್ದೀನಿ. ಈಗ ನೆಕ್ಸ್ಟ್ ಒಂದು ಲೆಟರ್ಗೆ ಬೇರೆ ಥರ ಗೋಲ್ಡ್ ಫಾಯಿಲ್ ಯೂಸ್ ಮಾಡಿಬಿಟ್ಟು ಮಾಡೋದ ಅಂತ ಗೋಲ್ಡ್ ಫ್ಲೇಕ್ಸ್ನ ಈ ಥರ ರೆಸಿನಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಕಲರ್ ಹಾಕೋದ ಅಂತ ಬ್ಲೂ ಪಿಗ್ಮೆಂಟ್ ಕೊಟ್ಟಿದ್ರು ಆ ಕಿಟ್ಟಲ್ಲಿ, ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಪಿಗ್ಮೆಂಟ್ನ ರೆಸಿನ್ ಜೊತೆ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ನಿಮಗೆ ಯಾವ ಥರ ಬೇಕನ್ಸುತ್ತೋ ಆ ಥರ ಅದನ್ನು ಪೋರ್ ಮಾಡಿ. ನಾನು ಇಲ್ಲಿ ವಿ ಲೆಟರ್ ಮಾಡ್ತಾ ಇರೋದಕ್ಕೆ ಒಂದು ಸೈಡ್ ಕಲರ್ಡ್ ರೆಸಿನ್ ಪೋರ್ ಮಾಡ್ತಾಯಿದ್ದೀನಿ, ಇನ್ನೊಂದು ಕಡೆ ಅದು ಗೋಲ್ಡನ್ ಫ್ಲೇಕ್ಸ್ ಇರೋದು ರೆಸಿನ್ನ ಪೋರ್ ಮಾಡ್ತಾಯಿದ್ದೀನಿ. ಅದರ ಮೇಲ್ಗಡೆ ನಾರ್ಮಲ್ ವೈಟ್ ರೆಸಿನ್ನ ಪೋರ್ ಮಾಡ್ತಾಯಿದ್ದೀನಿ. ಆಮೇಲೆ ನನಗೆ ಇಲ್ಲಿ ಒಂಥರ ಮಾರ್ಬಲ್ ಎಫೆಕ್ಟ್ ಕೊಡೋಣ ಅಂತ ಜಸ್ಟ್ ಈ ಥರ ಮಿಕ್ಸಪ್ ಮಾಡ್ತಾಯಿದ್ದೀನಿ ಬ್ಲೂ ಕಲರ್ನ ವೈಟ್ ರೆಸಿನ್ ಜೊತೆ. ಓಕೆ, ನೆಕ್ಸ್ಟ್ ಒನ್ ಹಾಗೆ ಬ್ಲೂ ಕಲರನ್ನೇ ಯೂಸ್ ಮಾಡಿ ಮಾಡ್ತಾಯಿದ್ದೀನಿ ನಾನು. ಬ್ಲೂ ಮತ್ತು ಗೋಲ್ಡನ್ ಫ್ಲೇಕ್ಸ್ ಯೂಸ್ ಮಾಡಿಬಿಟ್ಟು ನೀವು ಯಾವ ಥರ ಬೇಕಾದರೂ ಮಾಡ್ಕೋಬೋದು. ತುಂಬ ಈಸಿ ಇದೆ ಇದೆಲ್ಲ, ನೀವು ಟ್ರೈ ಮಾಡ್ಬೋದು, ಬಟ್ ಕೇರ್ಫುಲ್ಲಾಗಿ ಟ್ರೈ ಮಾಡಿ. ಆ ಥರ ಹಾಮ್ ಅಂತೆಲ್ಲ ಏನಾಗಲ್ಲ, ಜಸ್ಟ್ ಪ್ರಿಕಾಷನ್ ತೊಗೊಂಡು ಮಾಡಿದ್ರೆ ಬೆಟರ್ ಅಷ್ಟೆ. ಸೊ 24 hours ಬಿಡಬೇಕು ಡ್ರೈ ಆಗೋದಕ್ಕೆ. ಅದಾದಮೇಲೆ ಈ ಥರ ಡ್ರೈ ಆಗಿರುತ್ತೆ ನಿಮಗೆ ಕೀ ಬಂಚಸ್ ಎಲ್ಲ, ಐ ಮೀನ್ ಲೆಟರ್ಸ್ ಎಲ್ಲ. ಆಮೇಲೆ ಅದಕ್ಕೆ ಕೀ ಬಂಚ್ ಆ್ಯಡ್ ಮಾಡಬೇಕಾಗುತ್ತೆ, ಕೀ ಚೈನ್ ಆ್ಯಡ್ ಮಾಡಬೇಕು. ಸೊ ಇದು ಮಾರ್ಬಲ್ ಎಫೆಕ್ಟ್ ಬರಲಿ ಅಂತ ಅಂದ್ಕೊಂಡಿದ್ದೆ, ಅದೇ ಥರ ಬಂದಿದೆ. ನೆಕ್ಸ್ಟ್ ಇದು ಫ್ಲವರ್ಸ್ ಎಲ್ಲ ಇಟ್ಬಿಟ್ಟು ಮಾಡಿದ್ದು ಟ್ರಾನ್ಸ್ಪರೆಂಟ್ ಒನ್, ಇದು ಕೂಡ ತುಂಬ ಚೆನ್ನಾಗಾಗಿದೆ. ಓಕೆ, ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನೀವು ಇದು ಕ್ರಾಫ್ಟ್ನ ಟ್ರೈ ಮಾಡಿ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅಂತ ಹೇಳಿ. ಅದು ಟ್ರೈ ಮಾಡ್ತಾ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಎಲ್ಲ ಡಿಸೈನ್ಸ್ ಮಾಡ್ಬೋದು ಅಂತ. ನಾನಿದು ಸೆಕೆಂಡ್ ಟೈಮ್ ಮಾಡ್ತಾ ಇರೋದು, ಚೆನ್ನಾಗಾಗಿದೆ ಅಂತ ಅಂದ್ಕೊಳ್ತೀನಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.